ಹಾಯ್ ಹೆಲೋ ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮಾಡ್ತಾ ಇನ್ನೊಂದು ಕಾರ್ ಶೋರೂಮ್ ನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಸೊ ನಾನು ಇರೋದಿಲ್ಲಪ್ಪ ಅಂದ್ರೆ ಯಲಹಂಕದಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮ್ಗೆ ಯಾವ ವೆರೈಟಿ ಕಾರ್ಸ್ ಇದೆ ಮತ್ತೆ ಯಾವ ಪ್ರೈಸ್ ಅಲ್ಲಿ ಇದೆ ಮತ್ತೆ ನಿಮ್ಗೆ ಇಲ್ಲಿ ಕೊಡ್ತಿರೋ ಡಿಸ್ಕೌಂಟ್ಸ್ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ಈ ಶೋರೂಮ್ ನ ಒಂದು ಓನರ್ ಏನಿದಾರಲ್ಲ, ಸೊ ಅವ್ರನ್ನ ಮೀಟ್ ಮಾಡಿ ಅವರಿಂದ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ. ಸೊ ಈಗ ನನ್ನ ಜೊತೆ ನಮ್ಮ ಈ ಕಾರ್ ಶೋರೂಮ್ ನ ಓನರ್ ಆದ ಕಾರ್ತಿಕ್ ಅವ್ರು ಇದ್ದಾರೆ. ಸರ್ ಅವ್ರನ್ನ ಮೀಟ್ ಮಾಡಿಸಿ ಅವ್ರ ಹತ್ರ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಮೊದಲನೇದಾಗಿ ನಿಮ್ ಶೋರೂಮ್ ಹೆಸರು ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸರ್ ನಮ್ದು ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಯಲಹಂಕ ಕೋಗಿಲ್ ಕ್ರಾಸ್ ಹತ್ರ ಬರುತ್ತೆ. ನಾವು ಈ ಬಿಸ್ನೆಸ್ ಅಲ್ಲಿ 2015 ಇಂದ ಇದ್ದೀವಿ. ನಮ್ದು ಗೂಗಲ್ ರೇಟಿಂಗ್ ಚೆಕ್ ಮಾಡ್ಬೋದು, ಮೋರ್ ದೆನ್ 4.8 ರೇಟಿಂಗ್ಸ್ ಇದೆ. ಮತ್ತು ನಮ್ಮ ಮೇನ್ ಮೋಟೋ ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಎಲ್ಲ ನಮ್ಮ ಹತ್ರ ಇರೋ ಪ್ರತಿಯೊಂದು ಗಾಡಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಬರುತ್ತೆ. 90% ಎಲ್ಲ ಗಾಡಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಬರುತ್ತೆ. ಮ್ಯಾಕ್ಸಿಮಮ್ ನಮ್ಮ ಹತ್ರ ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿಗಳು ಮಾತ್ರ ಸೇಲ್ ಮಾಡೋದು, ನಾನ್ ಆಕ್ಸಿಡೆಂಟಲ್ ಗಾಡಿ ಮಾತ್ರ ಸೇಲ್ ಮಾಡೋದು. ಓಕೆ, ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸಿದ್ದಾರೆ ಅಂಡ್ ಅಡ್ರೆಸ್ ಗೊತ್ತಾಗಿದೆ ಅನ್ಕೊಳ್ತೀನಿ. ಸರ್ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಈಗ ಯಾವ ಕಾರ್ಸ್ಗಳಿದೆ, ಯಾವ ಪ್ರೈಸ್ ರೇಂಜ್ ಅಲ್ಲಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಸರ್ ನಮ್ಮ ಹತ್ರ ಇವತ್ತು ಸ್ಟಾಕ್ ಅಲ್ಲಿ 1,45,000 ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 8,95,000 ವರೆಗೂ ಕಾರ್ ಅವೈಲೇಬಲ್ ಇದೆ. ಮತ್ತೆ ನಮ್ಮ ಹತ್ರ ಯಾವುದೇ ರೀತಿ ಎಕ್ಸ್ಟ್ರಾ ಕಮಿಷನ್ ಎಕ್ಸ್ಟ್ರಾ ಚಾರ್ಜಸ್ ಯಾವುದು ಚಾರ್ಜ್ ಮಾಡಲ್ಲ. ಅದು ಬಿಟ್ಟರೆ ನಿಮಗೆ ಎಲ್ಲ 2011 ಮಾಡೆಲ್ ಮೇಲ್ಗಡೆ ಇರೋ ಗಾಡಿಗೆ ಎಲ್ಲದಕ್ಕೂ ಲೋನ್ ಆಗುತ್ತೆ. 2011 ಮೇಲ್ಗಡೆ ಇರೋ ಗಾಡಿಗೆ ಕಸ್ಟಮರ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಅಂದ್ರೆ ಸಿಬಿಲ್ ಸ್ಕೋರ್ ಎಷ್ಟು ಇರ್ಬೇಕು ಸರ್ ಅವ್ರದ್ದು? 680 ಪ್ಲಸ್ ಇದ್ರೆ 680 ಪ್ಲಸ್ ಇದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 2011 ಮೇಲ್ಗಡೆ ಇರೋ ಗಾಡಿಗೆ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ 80% 90% ಆಗುತ್ತೆ ಸರ್? 90% ಡಿಪೆಂಡ್ಸ್ ಆನ್ ದೇರ್ ಕಸ್ಟಮರ್ ಪ್ರೊಫೈಲ್ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಇದೆ. ಅಂಡ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಎಲ್ಲ ಯಾವ ಲೊಕೇಶನ್ ಬೇಕೋ ಮಾಡಿಸ್ಕೊಡ್ತೀವಿ. ಓನ್ಲಿ ಪಾಯಿಂಟ್ ಏನಂದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಕಸ್ಟಮರ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಅಂದ್ರೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಏನೇನ್ ತರಬೇಕು, ಏನಾದ್ರು ಬಂದ್ರೆ? ಸರ್ ಬೇಸಿಕ್ ಡಾಕ್ಯುಮೆಂಟ್, ಇವಾಗ ಗಾಡಿ ಕಸ್ಟಮರ್ಗೆ ಇಷ್ಟ ಆಗಿದ ತಕ್ಷಣ ಅವ್ರು ಬೇಸಿಕ್ ಅವ್ರ KYC ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರು ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಕಸ್ಟಮರ್ ಬಂದು ಟೆಸ್ಟ್ ಡ್ರೈವ್ ತಗೊಂಡು ಅವ್ರ ಮೆಕ್ಯಾನಿಕ್ ಹತ್ರ ಎಲ್ಲ ಚೆಕ್ ಮಾಡಿಸಿ ಅವ್ರಿಗೆಲ್ಲ ಓಕೆ ಆಯ್ತು ಅಂದ್ರೆ ಅಡ್ವಾನ್ಸ್ ಪೇ ಮಾಡಿದ್ರೆ ನಾವು ಪ್ರೊಸೆಸ್ ಮಾಡಿಸ್ಕೊಡ್ತೀವಿ. ಅಡ್ವಾನ್ಸ್ ಪೇ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸಿಂಗ್ ನಮ್ದು ಒಂದು 2-3 ಪ್ರೋಸೆಸ್ ಅವರು ಅಡ್ವಾನ್ಸ್ ಪೇ ಆದ್ಮೇಲೆ ವಿತಿನ್ 2-3 ಡೇಸ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ನಮಗೆ ಡೋರ್ ಸ್ಟೆಪ್ ಡೆಲಿವರಿನ ಆಪ್ಷನ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳಲ್ಲ. ಕಸ್ಟಮರ್ ಟೆಸ್ಟ್ ಡ್ರೈವ್ ನಮ್ಮ ಲೊಕೇಶನ್ ಬರಬೇಕು, ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಅವ್ರ ಲೊಕೇಶನ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸಿದ್ದಾರೆ ಅನ್ಕೊಂಡಿದ್ದೀನಿ. ಸೊ ಈಗ ಮೊದಲನೇದಾಗಿ ಒಂದೊಂದೇ ಕಾರ್ಸ್ ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಕಾರ್ಸ್ ಇದೆ ಅಂತ. ಸರ್ ಮೊದಲನೇದಾಗಿ ಯಾವ ಕಾರ್ಸ್ ತೋರಿಸ್ತೀರಾ ಸರ್? ಸರ್ ಇವತ್ತು ಸ್ಟಾಕ್ ಅಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮೋಸ್ಟ್ ಡಿಮ್ಯಾಂಡೆಡ್ ಟಾಪ್ ಎಂಡ್ ಕಾರ್ ಇದೆ. ಓಕೆ, ನ್ಯೂ ಸ್ವಿಫ್ಟ್ ZXi ಅಂದ್ಬಿಟ್ಟು. ZXi ಪ್ಲಸ್ ಗಾಡಿ ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ನಿಮ್ಗೆ 4 ಮ್ಯಾಗ್ ವೀಲ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಲ್ ಬರೀ 38,000 ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಅವೈಲೇಬಲ್ ಇದೆ. 2015 ಹೌದು 38,000 ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಅವೈಲೇಬಲ್ ಇದೆ. 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಈ ಟಾಪ್ ಎಂಡ್ ಆಗಿದೆ ಗಾಡಿ. ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಈ ಗಾಡಿಗೆ ನಾವು 5,25,000 ಕೊಟ್ಟು ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್. 510 ಆದ್ರೆ ಗಾಡಿ ಕೊಡ್ತೀವಿ. ಎಷ್ಟು ಹೇಳಿದ್ರು ಸರ್? 5,25,000 ಕೋಟ್ ಮಾಡ್ತಾ ಇದೀವಿ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಬರೀ 38,000 ಗಾಡಿ ಓಡಿದೆ. 5,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್
5,10,000 ಬಂದ್ರೆ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 485 ವರೆಗೂ ಲೋನ್ ಆಗುತ್ತೆ. ಸೊ 485 ವರ್ಗು ಲೋನ್ ಆಗುತ್ತೆ. 5,10,000 ಕೆಲ ನಿಮಗೆ ಗಾಡಿ ಇನ್ ಹ್ಯಾಂಡ್ ಕೊಡ್ತಾ ಇದಾರೆ. ಅದು ಟಾಪ್ ಎಂಡ್ ಗಾಡಿ ಸರ್. ಸೊ ಟಾಪ್ ಎಂಡ್ ಗಾಡಿ ZXi ಪ್ಲಸ್ 2015 ಮಾಡೆಲ್ ನ್ಯೂ ಶೇಪ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕಂಪ್ಲೀಟ್ ಆಗಿ ಸರ್ವಿಸ್ ಹಿಸ್ಟರಿ ಇದೆ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಹ ಇದೆ ಅಂತ ಹೇಳ್ತಾ ಇದಾರೆ. ಕಂಪ್ಲೀಟ್ ಆಗಿ ಶೋರೂಮ್ ಕಂಡೀಷನ್ ಅಂಡ್ ಶೋರೂಮ್ ಮೇಂಟೈನ್ಡ್. ಇನ್ ಇಂಟೀರಿಯರ್ ವೈಸ್ ಅಷ್ಟೇ ಕಂಪ್ಲೀಟ್ ಆಗಿ ಏನ್ ಸ್ಟಾಕ್ ಏನಿದೆಲ್ಲ ಲೆದರ್ ಸೀಟ್ಸ್ ಇಂಟೀರಿಯರ್ ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಏನು ಚೇಂಜಸ್ ಇಲ್ಲ ಗಾಡೀಲಿ ಅಂಡ್ ಕಂಪ್ಲೀಟ್ ಆಗಿ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಮೆನ್ಷನ್ ಮಾಡಿ ಹೇಳ್ತಾ ಇದಾರೆ. ಸೊ ಇವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 5,10,000. ಅದರಲ್ಲೂ ನಿಮಗೆ ಒಳ್ಳೆ ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ 4,80,000 ವರೆಗೂ ನಿಮಗೆ EMI ಆಗುತ್ತೆ, ಲೋನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಲೆಸ್ ಡ್ರಿವನ್ ಗಾಡಿ ಇದೆ. 2012 ಮಾಡೆಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್. ಇದು ಜಸ್ಟ್ 35,000 ಕಿಲೋಮೀಟರ್ ಓಡಿದೆ. ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಗಾಡಿ, ಜಸ್ಟ್ 33,000 ಕಿಲೋಮೀಟರ್ಸ್ ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ, ವಿತ್ ಶೋರೂಮ್ ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಇದೆ. ಕ್ರಾಸ್ ಚೆಕ್ ಮಾಡ್ಕೊಬಹುದು. ನಮ್ಮ ಹತ್ರನೂ ಹಾರ್ಡ್ ಕಾಪಿ ಅವೈಲೇಬಲ್ ಇರುತ್ತೆ. ಬಂದು ಕಸ್ಟಮರ್ ಡಿಮಾಂಡ್ ಮಾಡಿದ್ರೆ ಕೊಡ್ತೀವಿ. ಈ ಗಾಡಿಗೆ ನಾವು ಪ್ರೈಸ್ ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 3,99,000, ಸ್ಲೈಟ್ಲಿ ನೆಗೋಷಿಯಬಲ್. 395 ಬಂದ್ರೆ ಗಾಡಿ ಕೊಡ್ತೀವಿ. ನ್ಯೂ ಶೇಪ್ ಸ್ವಿಫ್ಟ್ ಡಿಸೈರ್ ಕಾಂಪ್ಯಾಕ್ಟ್ SUV ಇದು, ಐ ಮೀನ್ ಕಾಂಪ್ಯಾಕ್ಟ್ ಸೆಡಾನ್ ಇದು. ನಿಮಗೆ 3,95,000ಗೆ ಗಾಡಿ ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ, ಜಸ್ಟ್ 33,000 ಕಿಲೋಮೀಟರ್ಸ್. ಗಾಡಿ ಕಂಡೀಷನ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಹೌದು, ನಾನು ನೋಡ್ತಿರಂಗೆ ಎಲ್ಲೂ ನಿಮ್ಗೊಂದು ಸ್ಕ್ರಾಚ್ ಡೆಂಟ್ ಏನಿಲ್ಲ. ಕಂಪ್ಲೀಟ್ ಆಗಿ ಆಕ್ಸಿಡೆಂಟ್ ಫ್ರೀ ಇದೆ. ಆ್ಯಂಡ್ ಟೈರ್ಸ್ ಅಷ್ಟೇ ಮಿನಿಮಮ್ 60 to 70% ಟೈರ್ಸ್ ಇದೆ ಗಾಡೀಲಿ. ಆ್ಯಂಡ್ ಜಸ್ಟ್ 33,000 ಕಿಲೋಮೀಟರ್ಸ್ ಡ್ರಿವನ್. 2012 ಮಾಡೆಲ್ ಸಿಂಗಲ್ ಓನರ್. 2012 ಸಿಂಗಲ್ ಓನರ್ ಗಾಡಿ. ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 3,99,000 ಕೋಟ್ ಮಾಡ್ತಿರೋದು. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಲ್ಲ ಸರ್? ಅದು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ ಸರ್. ಸೊ ಫುಲ್ ಲೋನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನಿಮಗೆ ಜಸ್ಟ್ ಏನು ಡೌನ್ ಪೇಮೆಂಟ್ ಮಾಡೋದಿಲ್ಲ, ಬೇಡ. ಒಳ್ಳೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 399 ಕಂಪ್ಲೀಟ್ ಆಗಿ ಲೋನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಾರುತಿಯಲ್ಲೇ ತೋರ್ಸೋಣ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಇಗ್ನಿಸ್ ಇದೆ. 3 ಗಾಡಿಗಳಿದೆ ಕಂಟಿನ್ಯೂಸ್ ಆಗಿ. ಸೊ ಫಸ್ಟ್ನೇದಾಗಿ ಇಗ್ನಿಸ್ ಇದೆ. ಇದು ಮೋಸ್ಟ್ 2021 ಫುಲ್ ನಮಗೆ ಮಾಡೆಲ್ ಅಲ್ಲಿ ಇರೋ ಗಾಡಿ ಇದು. ಸೊ ಇದು ಹೈಲಿ ಡಿಮ್ಯಾಂಡ್ ಕಾಂಪ್ಯಾಕ್ಟ್ ಸಿಟಿ ಪರ್ಪಸ್ ಗಾಡಿ ಇದು. ಅರ್ಬಲ್ SUV ಅಂದ್ಬಿಟ್ಟು ಇದು 2021 ಮಾಡೆಲ್ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ. ಓಕೆ, ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿ ಪ್ರೆಸೆಂಟ್ ಆಗಿ 10.5 ಲಕ್ಷ ಆಗಿದೆ. ಹೌದು. ಇದು ಬಂದ್ಬಿಟ್ಟು ಅರೌಂಡ್ 29,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ಟಾಪ್ ಎಂಡ್ ಗಾಡಿ. ಇದರಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್, ಡ್ವೆಲ್ ಏರ್ ಬ್ಯಾಗ್, ABS, ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಎಲ್ಲ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 6,85,000, ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ಗೆ ಆಲ್ಮೋಸ್ಟ್ ಶೋರೂಮ್ ಪ್ರೈಸ್ಗಿನ ಆಲ್ಮೋಸ್ಟ್ ಒಂದು 2.5-3 ಲಕ್ಷ ಕಡಿಮೆ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿಗೆ ನಿಮಗೆ 2026 ವರೆಗೂ ಇನ್ನ ಶೋರೂಮ್ ಮಾರುತಿ ಸುಜುಕಿ ಅಲ್ಲಿ ಇನ್ನು ವ್ಯಾರಂಟಿಯಲ್ಲಿ ಇದೆ, ಸರ್ವಿಸ್ ವ್ಯಾರಂಟಿಯಲ್ಲೇ ಇದೆ. ಕಂಡೀಷನ್ ಚೆಕ್ ಮಾಡ್ಬೋದು. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಆಲ್ಫಾ. ಸಿಂಗಲ್ ಓನರ್ ಆಲ್ಫಾ ಟಾಪ್ ಎಂಡ್ ಮಾಡಲ್. ಅಂಡ್ 2020 ಅಲ್ಲ ಸರ್? 2021 ಮಾಡೆಲ್ ಸರ್. ಸಾರಿ, 2021 ಮಾಡಲ್. ಜಸ್ಟ್ ಡ್ರಿವನ್ ಎಷ್ಟು ಕಿಲೋಮೀಟರ್ ಸರ್? 28,000 ಓಡಿದೆ ಸಿಂಗಲ್ ಓನರ್. ಸೊ ಜಸ್ಟ್ 28,000 ಓಡಿದೆ ಗಾಡಿ. ಕಂಡೀಷನ್ ನೀವು ನೋಡಿದಾಗ ಇಂಟೀರಿಯರ್ ಅಲ್ಲಿ ಎಲ್ಲೂ ಏನು ಸೀಟ್ ಕಿತ್ತಿರೋದು ಅಥವಾ ಸೀಟ್ ಡ್ಯಾಮೇಜಸ್ ಏನೂ ಇಲ್ಲ ಕಂಪ್ಲೀಟ್ ಆಗಿ. ಅಂಡ್ 2026 ವರೆಗೂ ನಿಮಗೆ ಶೋರೂಮ್ ವ್ಯಾರಂಟಿ ಸಹ ಇದೆ ಇದಕ್ಕೆ. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಗಾಡಿಗೂ ನಿಮಗೆ ಆಲ್ಮೋಸ್ಟ್ 90% ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೂ ಲೋನ್ 90% ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ಬಂದ್ಬಿಟ್ಟು 6,25,000 ಅಲ್ಲ? 6,85,000. ಸಾರಿ, 6,85,000 ಇದು ಕೋಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ 90% ನಿಮಗೆ ಲೋನ್ ಆಗುತ್ತೆ. ಇನ್ನು ಉಳಿದು 10% ಏನಿದೆ ಅಲ್ಲ, ಅದನ್ನ ಜಸ್ಟ್ ನೀವು EMI ಡೌನ್ ಪೇಮೆಂಟ್ ತರ ಕಟ್ಕೊಂಡು ಹೋದ್ರೆ ಸಾಕು. ಸೊ ನೋಡ್ತಾ ಇರೋ ಬ್ರ್ಯಾಂಡ್ ನ್ಯೂ ಆಗಿದೆ ಗಾಡಿ. 2021 ಮಾಡಲ್ ಇದು. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಬಲೆನೋ ಇದೆ. ಇದು ಹೈಲಿ ಡಿಮ್ಯಾಂಡೆಡ್ ಗಾಡಿನೇ ಇದು. ಡಿಮಾಂಡ್ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇರೋ ಗಾಡಿ ಇದು. ನಿಮ್ಗೆ ಲಕ್ಸುರಿ, ಐ ಮೀನ್ ಪ್ರೀಮಿಯಂ ಕ್ಲಾಸ್ ಅಲ್ಲಿ ಬರುತ್ತೆ. 2017 ಮಾಡೆಲ್ ಸಿಂಗಲ್ ಓನರ್ ಮಾರುತಿ ಸುಜುಕಿ ಬಲೆನೋ ಡೆಲ್ಟಾ ಅಂತ ವೇರಿಯಂಟ್, ಮಿಡ್ ವೇರಿಯಂಟ್ ಗಾಡಿ ಇದು. ಈ ಗಾಡಿಯಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, ರಿಯರ್ ವೈಪರ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ವಿತ್ ಶೋರೂಮ್ ರೆಕಾರ್ಡ್ಸ್ 69,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 5,95,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ 5,95,000ಗೆ ನಿಮಗೆ ಒಂದು ಬಲಿನೋ ಸಿಗ್ತಾ ಇದೆ. ಅದು ಮಿಡ್ ವೇರಿಯಂಟ್, 2017 ಮಾಡೆಲ್ ಸಿಂಗಲ್ ಓನರ್. ಟಾಪ್ ವೇರಿಯಂಟ್ಗಿಂತ ಸ್ವಲ್ಪ ಕಮ್ಮಿ, ಆದ್ರೆ ಫೀಚರ್ಸ್ ಕಂಪ್ಲೀಟ್ ಆಗಿದೆ. ಒಂದೇ ಇಲ್ಲ ಅಂದ್ರೆ ಏನಂದ್ರೆ ಅಲಾಯ್ ವೀಲ್ಸ್ ಇಲ್ಲ, ಅದೊಂದು ಬಿಟ್ರೆ ಎಲ್ಲ ಫೀಚರ್ಸ್ ಲೋಡೆಡ್ ಇದೆ. 2017 ಮಾಡಲ್, ಎಲ್ಲ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇದೆ ಇದರಲ್ಲಿ. ಸಿಂಗಲ್ ಓನರ್ ಗಾಡಿ, ಪ್ರಾಬ್ಲಮ್ ಇಲ್ಲ. ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳ್ತೀರಾ? ಸರ್ ನಾವು 595 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ಹತ್ರ ಇನ್ನೊಂದು ಅಡ್ವಾಂಟೇಜ್ ಅಂತ ತೋರಿಸ್ತೀನಿ ಸರ್.
ಈ ತರ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಡೆನ್ಸ್ ಎಲ್ಲ ನಾವು ಹಂಗೆ ಬಿಟ್ಟಿರ್ತೀವಿ. ಓಕೆ. ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ಗೆ ಆಸ್ ಇನ್ ಕಂಡೀಷನ್ ತೋರಿಸ್ತೀವಿ. ಅದ್ರ ಮೇಲೂ ಬೇಕಂದ್ರೆ ಕಸ್ಟಮರ್ಗೆ ರೀಫಬ್ ಏನೋ ಚಿಕ್ಕ ಪುಟ್ಟ ರೀಪೇಂಟ್ಸ್ ಟಚ್ ಅಪ್ ಏನಾರ ಬೇಕಂದ್ರೆ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಯಾವ್ದೇ ರೀತಿ ಎಲ್ಲ ಜೆನ್ಯೂನ್ ಆಗಿ ಇದೆ ಗಾಡಿಲಿ. ಏನೋ ನಿಮ್ಗೆ ಏನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದೆಲ್ಲ ಅದನ್ನ ಹಾಗೆ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು ರಿಮೂವ್ ಮಾಡ್ಬಿಟ್ಟು ರೀಫರ್ಬಿಶ್ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಡೆಂಟ್ನೆಲ್ಲ ರಿಮೂವ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅಷ್ಟು ಜೆನ್ಯೂನ್ ಇದಾರೆ ಅವರು. ಅದಕ್ಕೋಸ್ಕರನೇ ಅವ್ರದ್ದು ಗೂಗಲ್ ರಿವ್ಯೂನು ಅಷ್ಟೇ 4.5 ಇದೆ ಅವ್ರದ್ದು ರಿವ್ಯೂನು. ಸರ್ ಈಗ ಒಂದು ಗ್ರ್ಯಾಂಡ್ i10 ಕಾಣಿಸ್ತಾ ಇದೆ ಸರ್. ಇದೇನಿದೆ ಸರ್? ಇದು ನೆಕ್ಸ್ಟ್ ಲೋ ಲೆಸ್ ಕಿಲೋಮೀಟರ್ಸ್ ಡ್ರಿವನ್ ಕಾರ್ ಇದೆ. 2017 ಮಾಡೆಲ್ ಗ್ರ್ಯಾಂಡ್ i10 ಮ್ಯಾಗ್ನಾ ಇದು. ಇದು ನ್ಯೂ ಶೇಪ್ ಫೇಸ್ ಲಿಫ್ಟೆಡ್ ಗಾಡಿ ಆಗಿದೆ. ಇದು ಜಸ್ಟ್ 26,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಕೂಡ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಇದಕ್ಕೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರಿಡ್ಜ್ಸ್ಟೋನ್ ಟೈರ್ಸ್ ಇದೆ. 14 ಇಂಚಸ್ ಡೈಮಂಡ್ ಕಟ್ ಟೈರ್ಸ್ ಇದೆ. ಅದ್ ಬಿಟ್ರೆ ಗಾಡಿಯಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ರಿಯರ್ ವೆಂಟ್ ಎಸಿಸ್ ಬರುತ್ತೆ. ಮತ್ತೆ ಕಸ್ಟಮರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಚೆಕ್ ಮಾಡಬಹುದು. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸೊ ನೋಡ್ತಾ ಇದೀರಾ ಗಾಡಿದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಮತ್ತೆ ಬ್ರ್ಯಾಂಡ್ ನ್ಯೂ ಬ್ರಿಡ್ಜ್ಸ್ಟೋನ್ ಟೈರ್ಸ್ ಹಾಕ್ಸಿದ್ದಾರೆ. ಕಂಪ್ಲೀಟ್ ಆಗಿ 90% ಟೈರ್ಸ್ ಇದಾವೆ. ಅಂಡ್ ಇಂಟೀರಿಯರ್ ವೈಸ್ ಬಂತು ಅಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅಂಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಇದೆ. ಕಂಪ್ಲೀಟ್ ಆಗಿ ಏನಂತಾರೆ ಒಂದು ಶೋರೂಮ್ ಕಂಡೀಷನ್ ಎಲ್ಲ ಮೇಂಟೈನ್ ಆಗಿದೆ ಗಾಡಿ. ಎಲ್ಲೋ ನಿಮ್ಗೆ ಏನೋ ಒಂದು ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಮೈನರ್ ಇಶ್ಯೂಸ್ ಇದೆ. ಇದನ್ನೆಲ್ಲ ನಿಮ್ಮ ಮುಂದೆ ನಿಮ್ಗೆ ಅದನ್ನ ಏನಂತಾರೆ ಮುಚ್ಚಬಿಟ್ಟು ನಿಮ್ಗೆ ಒಂದು ಫ್ರಾಡ್ ಮಾಡೋ ತರ ಏನಿಲ್ಲ. ಕಂಪ್ಲೀಟ್ ಆಗಿ ನಿಮ್ ಮುಂದೆನೆ ಹೇಗಿದೆ ಹಾಗೆ ತೋರಿಸಿದ್ದಾರೆ ಗಾಡಿನ. ನಿಮ್ಗೆ ಏನಾದ್ರು ಮುಂದೆ ಏನಾದ್ರು ಬೇಕು ಅಂದ್ರೆ ಅದನ್ನ ಅವರೇ ಮಾಡ್ಕೊಡ್ತಾರೆ ಸರ್. ಇದ್ರದ್ದು ಏನು ಸರ್ ಕಸ್ಟಮರ್ ಯಾವ ಮೆಕ್ಯಾನಿಕ್ ಇಲ್ಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾವ್ದು ಕೂಡ ಮಾಡಿಸ್ಕೊಬಹುದು. ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ನಮ್ಮ ಹತ್ರ. ಯಾರು ಕರ್ಕೊಂಬಂದು ಚೆಕ್ ಮಾಡ್ಕೊಂಡು ಗಾಡಿ ಕಸ್ಟಮರ್ ಸ್ಯಾಟಿಸ್ಫೈ ಆದ್ಮೇಲೆ ಮಾಡಿಸ್ಬೋದು. ಪ್ಲಸ್ ನಮ್ಮ ಹತ್ರ ಇರೋ ಗಾಡಿ ಇವಾಗ ನಿಮ್ಗೆ ಗ್ರ್ಯಾಂಡ್ i10 ತೋರಿಸಿದೆ. ಈ ಗ್ರ್ಯಾಂಡ್ i10ಗೂ ಕಸ್ಟಮ್ ಪ್ರೊಫೈಲ್ ಚೆನ್ನಾಗಿದೆ, ಫುಲ್ ಲೋನ್ ಆಗುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 4,75,000, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಜಸ್ಟ್ 26,000 ಕಿಲೋಮೀಟರ್ಸ್ ಓಡಿದೆ. 2017 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಸೊ 475 ಕೋಟ್ ಮಾಡ್ತಾ ಇರೋದು ಹೊಂಡೈ ಗ್ರ್ಯಾಂಡ್ i10. ಓಕೆ, ಪೆಟ್ರೋಲ್ ವೇರಿಯಂಟ್ ಅದರಲ್ಲೂ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಹೋಂಡಾ WRV ಇದೆ ವಿತ್ ಸನ್ರೂಫ್ VX ಡೀಸೆಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ಈ ಗಾಡಿಯಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟು, ಡ್ಯುಯಲ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ. ಡೀಸೆಲ್ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. ಇವಾಗ ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಬಹುದು. ವಿತ್ ಸನ್ರೂಫ್ ಗಾಡಿಗಳು ಹೆವಿ ಡಿಮಾಂಡ್ ಇದೆ. ಮತ್ತೆ ಸರ್ವಿಸ್ ನಿಮ್ಗೆ ವಿತ್ ಸನ್ರೂಫ್ ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಹೊಸ ಗಾಡಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 15 lakhs ಮೇಲೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮತ್ತೆ ಇದು 2017 ಮಾಡೆಲ್ ಡೀಸೆಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್. ನಾವು ಈ ಗಾಡಿ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 6,95,000, ವಿಚ್ ಇಸ್ ಬೆಸ್ಟ್ ಇನ್ ಮಾರ್ಕೆಟ್. ಎಲ್ಲ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು ಕಸ್ಟಮರ್ಸ್. ಮತ್ತೆ ತಿರ್ಗಾ ಇದರಲ್ಲೂ ಪ್ರೈಸು ನೆಗೋಷಿಯಬಲ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಈ ಗಾಡಿಗೂ ನಿಮ್ಗೆ ಆಲ್ಮೋಸ್ಟ್ 6.5, 6.75 ವರೆಗೂ ಲೋನ್ ಆಗುತ್ತೆ. 6.75 ವರೆಗೂ ಲೋನ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, 2017 ಮಾಡೆಲ್ ಡೀಸೆಲ್ ಟಾಪ್ ಎಂಡ್. ಸೊ 2017 ಮಾಡೆಲ್ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಹೋಂಡಾ WRV ವಿತ್ ಸನ್ರೂಫ್ ಇದೆ ಗಾಡಿನ. ಕಂಪ್ಲೀಟ್ ಆಗಿ ಟಾಪ್ ಎಂಡ್ ಇದೆ. ನಿಮ್ಗೆ ಏನು ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತದೇ ಇಲ್ಲ. ಕಂಪ್ಲೀಟ್ ಆಗಿ ಲೋಡೆಡ್ ಇದೆ. ಅಲಾಯ್ ವೀಲ್ಸ್ ಆಯ್ತು, ಪುಷ್ ಬಟನ್ ಸ್ಟಾರ್ಟ್ ಆಯ್ತು, ಏರ್ ಬ್ಯಾಗ್ಸ್ ಆಯ್ತು. ಅಂಡ್ ಇಂಟೀರಿಯರ್ ವೈಸ್ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಕಂಪ್ನಿ ಫಿಟೆಡ್ ಏನ್ಸ್ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಸೀಟ್ಸ್ ಎಲ್ಲ ಹಾಗೆ ಇದೆ. ಮತ್ತೆ ಇನ್ಫೋಟೈನ್ಮೆಂಟ್ ಬಂದು ಆಫ್ಟರ್ ಮಾರ್ಕೆಟ್ ಇದೆ. ಸರ್ ಇದ್ರದ್ದು ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡ್ತೀರಾ ಸರ್? ಇದು 2017 ಮಾಡೆಲ್ ಸಿಂಗಲ್ ಓನರ್ ಹೋಂಡಾ WRV ಟಾಪ್ ಎಂಡ್ VX ವೇರಿಯಂಟ್. ನಾವು 6,95,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 6,95,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ನಮ್ದು ಅದೇ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಇದೆ ಇನ್ನೊಂದು ಗಾಡಿ. ಇದು ಬಂದ್ಬಿಟ್ಟು ಹೋಂಡಾ ಜಾಜ್ ಅನ್ಬಿಟ್ಟು. ಓಕೆ. ID Tech ಡೀಸೆಲ್ ಇಂಜಿನ್ ಗಾಡಿ. ಇದು SV ವೇರಿಯಂಟ್, ಮಿಡ್ ವೇರಿಯಂಟ್ ಗಾಡಿ. ಈ ಗಾಡಿಯಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS, ಡ್ಯುಯಲ್ ಏರ್ ಬ್ಯಾಗ್, ABS, ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಎಲ್ಲ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪ್ನಿ ಫಿಟೆಡ್ ಬರುತ್ತೆ ಸರ್. ಮಿಡ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ, 2015 ಡಿಸೆಂಬರ್ ಮಾಡಲು. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ನೀವು ಚೆಕ್ ಮಾಡ್ಕೊಬೋದು. 2 ಏರ್ ಬ್ಯಾಗ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,10,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,85,000. ಇದು 6 ಸ್ಪೀಡ್ ಗಾಡಿ. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿ ಒಳಗಡೆ ಒಂದು 16 ಇಂದ 18 ವರೆಗೂ ಮೈಲೇಜ್ ಬರುತ್ತೆ. ಹೈವೇಲಿ 23-24 ಮೈಲೇಜ್ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,85,000. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 4.5 ವರೆಗೂ ಲೋನ್ ಆಗುತ್ತೆ. ಈ ಗಾಡಿ ಕೂಡ ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ 4.85 ಹೇಳ್ತಾ ಇದ್ರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ. ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಫೋರ್ಡ್ ಅಲ್ಲಿ ಸರ್ ನೆಕ್ಸ್ಟ್ ನಮ್ದು ಫೋರ್ಡ್ ಫಿಗೋ ಇದೆ. 2000 ನ್ಯೂ ಫೋರ್ಡ್ ಫಿಗೋ ಅಂದ್ಬಿಟ್ಟು 2016 ಮಾಡೆಲ್ ಡೀಸೆಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ಸೆಕೆಂಡ್ ಓನರ್ ಗಾಡಿ. ಈ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆಲ್ಲ ಫೀಚರ್ ಬರುತ್ತೆ. 4 ಅಲಾಯ್ ವೀಲ್ಸ್ ಬರುತ್ತೆ,
ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಎಲ್ಲ ಬರುತ್ತೆ. ಓಕೆ. ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 89,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಗೆ 85,000 ಓಡಿದೆ. ಹೌದು ಸರ್, 2016 ಮಾಡೆಲ್, ಸೆಕೆಂಡ್ ಓನರ್. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,45,000, ಸ್ಲೈಟ್ಲಿ ನೆಗೋಷಿಯಬಲ್. 4,45,000 ಸ್ಲೈಟ್ಲಿ ನೆಗೋಷಿಯಬಲ್. 2016 ಮಾಡೆಲ್, ಟಾಪ್ ಎಂಡ್ ಡೀಸೆಲ್ ಟೈಟೇನಿಯಂ ಗಾಡಿ ಇದು. ನ್ಯೂ ಫಿಗೋ. ಇದರಲ್ಲಿ 1500cc ಇಂಜಿನ್ ಬರುತ್ತೆ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ, ಶೋರೂಮ್ ಕಂಡೀಷನ್ ಎಲ್ಲ ಇದೆ. ಏನು ಚೇಂಜಸ್? ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ 60 to 70% ಟೈರ್ಸ್ ಇದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಎಲ್ಲ ಅಲಾಯ್ ವೀಲ್ಸ್ ಇದೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ನಿಮ್ಗೆ ಒಂದು ವರ್ಷ ವ್ಯಾರಂಟಿ ಬರುತ್ತೆ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್. ಓಕೆ. ಮತ್ತೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ನಿಮ್ಗೆ ಆಲ್ಮೋಸ್ಟ್ 90-95% ಲೋನ್ ಆಗುತ್ತೆ. ಸೊ 90-95% ತನಕ ಲೋನ್ ಆಗುತ್ತೆ. ಸರ್ ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡ್ತೀರಾ? ಸರ್ 4,45,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. 2016 ಮಾಡೆಲ್, 95,000 ಸ್ಲೈಟ್ಲಿ ನೆಗೋಷಿಯಬಲ್. 2016 ಮಾಡೆಲ್ ಡೀಸೆಲ್ ಫೋರ್ಡ್ ಫಿಗೋ, ಟಾಪ್ ಎಂಡ್ ಟೈಟೇನಿಯಂ. ಫಿಗೋ 2015 ಮಾಡೆಲ್, ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. 4,65,000 ಗಾಡಿ ಪ್ರೈಸ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್. ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು Hyundai Accent ಇದೆ. ಓಕೆ. ಇದು 2018 ಮಾಡೆಲ್, ಟಾಪ್ ಎಂಡ್ SX ಅಂದ್ಬಿಟ್ಟು, ಟಾಪ್ ಎಂಡ್ ಡೀಸೆಲ್ ಗಾಡಿ ಇದು. ನಿಮ್ಗೆ ಶಿಫ್ಟ್ ಡಿಸೈರ್ ನೋಡೋರಿಗೆ ಒಳ್ಳೆ ಆಲ್ಟರ್ನೇಟ್ ಗಾಡಿ ಖಂಡಿತ ಇದೆ. ಇದು ಆಕ್ಸೆಂಟ್ ತಗೊಂಬೋದು. ನಿಮ್ಗೆ ಇದು ಟಾಪ್ ಎಂಡ್ ಆಗಿದೆ, ಮತ್ತೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದು 2018 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. SX ಅಂದ್ಬಿಟ್ಟು ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರು, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಇದೆ ಇದರಲ್ಲಿ. ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್. ನಿಮ್ಗೊಂದು 18 to 22 ಮೈಲೇಜ್ ಬರುತ್ತೆ. ಸೊ ಲಾಂಗ್ ಎತ್ಕೊಂಡು ಹೋದ್ರೆ 18 to 20. ಹೌದು. 1200cc ಗಾಡಿ ಇದು. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 5,45,000. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್. 2018 ಮಾಡೆಲ್ Accent, Hyundai Accent ಇದು. ಓಕೆ. 2018 ಮಾಡೆಲ್, ಸೆಕೆಂಡ್ ಓನರ್. 2018 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ಇನ್ನೊಂದ್ಸತಿ ಹೇಳ್ತೀರಾ ಸರ್? ಸರ್ ಈ ಗಾಡಿ ನಿಮಗೆ 5,45,000 ಆಗುತ್ತೆ. 5,45,000 ಸ್ಲೈಟ್ಲಿ ಮಾಡೆಲ್ ಅಲ್ಲಿ ಇದೆ ಸರ್. 2018 ಮಾಡೆಲ್ ಗಾಡಿ. ಸೊ 2018 ಮಾಡೆಲ್, 5,85,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್ ಅದರಲ್ಲೂ. ಸೊ ಸ್ವಿಫ್ಟ್ಗೆ ಆಲ್ಟರ್ನೇಟ್ ಆಗಿ ಯಾರು ನೋಡ್ತಿದ್ರೆ Hyundai Accent ಇದೆ. ಸೊ ಇದನ್ನು ಒಳ್ಳೆ ಮೈಲೇಜ್ ಗಾಡಿನೇ ಸರ್. ಈಗ ಇದು ಬಿಟ್ಟು ಅಂತ ಲಕ್ಸುರಿ ಅಥವಾ ಇದ್ರ ದೊಡ್ಡ ಸಿಡಾನ್ ನೋಡಿದ್ರೆ ಸರ್, ಅದರಲ್ಲಿ ಯಾವ್ದಿದೆ ಸರ್? ಸರ್ ನಮಗೆ ಪ್ರೀಮಿಯಂ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಇದೊಂದು Hyundai Sonata ಅವೈಲೇಬಲ್ ಇದೆ. ಈ ಗಾಡಿ ಜಸ್ಟ್ 49,000 ಕಿಲೋಮೀಟರ್ಸ್ ಓಡಿದೆ. ಇದು 2013 ಮಾಡೆಲ್, ಪ್ರೀಮಿಯಂ ಕ್ಲಾಸ್ ಫ್ಲೂಡಿಕ್ Hyundai Sonata ಅನ್ಬಿಟ್ಟು. ಈ ಗಾಡಿ ನಿಮ್ಗೆ 2,400cc GDI ಇಂಜಿನ್ ಬರುತ್ತೆ. ಇದು ನಿಮ್ಗೆ 4 ಏರ್ ಬ್ಯಾಗ್ಸ್ ಬರುತ್ತೆ. ಆಮೇಲೆ ಎಲ್ಲ ನಿಮ್ಗೆ ಇಂಟೀರಿಯರ್ಸ್ ಎಲ್ಲ ಚೆಕ್ ಮಾಡ್ಬೋದು. ತುಂಬಾ ಲಕ್ಸುರಿ ಗಾಡಿ ಇದು. ಯಾರನ್ನ BMW, Mercedes ನೋಡೋರ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡಿರೋ ಗಾಡಿ. ಜಸ್ಟ್ ಲೆಸ್ ಡಿವನ್ ಗಾಡಿ ಬೇರೆ. ಅಂಡ್ Hyundai ಒಂಥರ ಹೆಂಗೆ ಅಂದ್ರೆ ಪ್ರೀಮಿಯಂ ಕಾರ್ ವಿತ್ ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು Hyundai ಇದು. ಅಂಡ್ ಒಳ್ಳೆ ಸಿಡಾನ್. ಒಂದು ಅವ್ರು ಹೇಳ್ದಾಗ ಆಲ್ಟರ್ನೇಟಿವ್ BMW ಅಥವಾ ಆಡಿಲಿ ನೀವೇನೋ ಸಿಡಾನ್ ನೋಡಿ, ಲಕ್ಸುರಿ ಕ್ಲಾಸ್ ಅಲ್ಲಿ ಒಳ್ಳೆ ಆಲ್ಟರ್ನೇಟಿವ್ ಗಾಡಿ ಸರ್. ಪ್ರೈಸಿಂಗ್ ಅಲ್ಲೂ ಇರುತ್ತೆ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಕಂಡೀಷನ್ ನೀವೇ ಚೆಕ್ ಮಾಡ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಕಂಡೀಷನ್ ಮಾತ್ರ ಒಳ್ಳೆ. ಇಂಟೀರಿಯರ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಅಂಡ್ ಲೆದರ್ಸ್ ಅಷ್ಟೇ, ಎಲ್ಲೂ ಏನೋ ಬೇರೆ ಗಾಡಿ ನೋಡಿದಾಗ ಲೆದರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಇಂಟೀರಿಯರ್ ಟೇರ್ ಆಗಿರುತ್ತೆ ಲೆದರ್ಸ್. ಆದ್ರೆ ನಾನೇ ಇಂಟೀರಿಯರ್ ನೋಡಿದಾಗ ಇಂಟೀರಿಯರ್ ಲೆದರ್ಸ್ ಅಲ್ಲಿ ಎಲ್ಲೂ ಪ್ರಾಬ್ಲಮ್ ಇಲ್ಲ. ಅಂಡ್ ಹಿಂದ್ಗಡೆ ಕುತ್ಕೊಳ್ಳೋರ್ಗಂತೂ ಒಂಥರ ಸೋಫಾ ಮೇಲೆ ಕೂತಷ್ಟು ಪ್ರೀಮಿಯಂ ಲಕ್ಸುರಿ ಫೀಲ್ ಕೊಡುತ್ತೆ. ಅಂಡ್ ಗಾಡಿ ಲೆಂತ್ ಅಷ್ಟೇ ಕಂಪೇರ್ ಟು ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದು ಲೆಂತ್ ಅಲ್ಲಿ ಸ್ವಲ್ಪ ಉದ್ದ ಇದೆ. ಅದಕ್ಕೋಸ್ಕರ ತುಂಬಾ ಲಕ್ಸುರಿ ಕ್ಲಾಸ್ ಇರುತ್ತೆ. ಪ್ರೀಮಿಯಂ ನಿಮ್ಗೆ ಲಾಂಗ್ ಡ್ರೈವ್ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಓಕೆ, ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಸರ್? ನಾವ್ ಈ ಗಾಡಿಗೆ 5,65,000 ಕೋಟ್ ಮಾಡ್ತಾ ಇದೀವಿ. 5.5 ಬಂದ್ರೆ ಫೈನಲ್ ಪ್ರೈಸ್ ಕೊಡ್ತೀವಿ ಸರ್. ಸೊ 5.5 ಗೆ ನಿಮ್ಗೆ ಒಂದು ಪ್ರೀಮಿಯಂ ಲಕ್ಸುರಿ ಸಿಡಾನ್ ಗಾಡಿ ಸಿಗ್ತಾ ಇದೆ. ಪ್ಲಸ್ ಇನ್ನೊಂದು ಏನಂದ್ರೆ 49,000 ನೋಡಿದ, ದಟ್ ಇಸ್ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಜಸ್ಟ್ 45,000 ಓಡಿದೆ ಗಾಡಿ. ಅದು ಪೆಟ್ರೋಲ್ ಗಾಡಿ. ಸರ್ ನನಗೊಂದು ಡೌಟ್ ಬಂತು. ಇಲ್ಲಿ ನಿಮ್ಮ ಹತ್ರ ಮೆಜಾರಿಟಿ ನಾನು ನೋಡಿದಾಗ ಗಾಡಿಗಳು 50ಗಿಂತ ಕೆಳಗೆ ಓಡಿದೆ ಗಾಡಿಗಳು. ಹೌದು ಸರ್, ನಾನು ಏನೇನ್ ಹೇಳ್ತಾ ಇದೀನಿ ಅದೆಲ್ಲ ವಿತ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಸರ್. ನಮ್ಮ ಹತ್ರ ಯಾವ್ದೇ ರೀತಿ ಓಡೋಮೀಟರ್ ಟ್ಯಾಂಪರ್ಡ್ ಗಾಡಿಗಳು ಯಾವ್ದು ಮಾರಲ್ಲ. ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ ಸೇಲ್ ಮಾಡೋದು, ಪಾರ್ಕಿಂಗ್ ಸೇಲ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ, ಗಾಡಿ ಬಗ್ಗೆ 10 ತರ ಯೋಚನೆ ಮಾಡಿ, 10 ತರ ಟೆಸ್ಟ್ ಎಲ್ಲ ಪ್ರತಿಯೊಂದು ಚೆಕ್ಅಪ್ ಮಾಡಿ ಗಾಡಿ ತಗೊಳೋದು. ನಾನು ಓಡೋಮೀಟರ್ ಏನೇನು ಹೇಳ್ತಾ ಇದೀನಿ ಅಷ್ಟು ಜೆನ್ಯೂನ್ ಅಷ್ಟೇ ಓಡಿರುತ್ತೆ, ವಿತ್ ರೆಕಾರ್ಡ್ಸ್ ಇರುತ್ತೆ. ನಿಮ್ಗೆ ಏನಾನ ಅಕಸ್ಮಾತ್ ನಿಮ್ಗೆ ಓಡೋಮೀಟರ್ ಟ್ಯಾಂಪರ್ಡ್ ನನ್ನ ಹತ್ರ ಗಾಡಿ ತಗೊಂಡೋಗ್ಮೇಲೆ ಓಡೋಮೀಟರ್ ಏನ್ ಟ್ಯಾಂಪರ್ ಆಗಿದೆ ಅಂತ ಹೇಳಿದ್ರೆ ನಾವು ಗಾಡಿ ತಗೊಂಡು 100% ಅಮೌಂಟ್ ರಿಫಂಡ್ ಮಾಡ್ತೀವಿ. ಅಷ್ಟು ಗ್ಯಾರಂಟಿ ಇರುತ್ತೆ.
ಸೊ ಅಷ್ಟು ಜೆನ್ಯೂನ್ ಸರ್ವಿಸ್ ಕೊಡ್ತಾ ಇದಾರೆ. ಯಾಕಂದ್ರೆ ಇವ್ರ ಮೆಜಾರಿಟಿ ನಾನು ಇವಾಗ ಎಷ್ಟು ಗಾಡಿ ತೋರಿಸಿದ್ರಿ ಅಷ್ಟು ಗಾಡಿನೂ 50 ಕಿಲೋಮೀಟರ್ 50,000 ಕಿಲೋಮೀಟರ್. ಪೆಟ್ರೋಲ್ ಗಾಡಿಗಳೆಲ್ಲ ಲೆಸ್ ಡ್ರಿವನ್ ಇದೆ, ಡೀಸೆಲ್ ಗೊತ್ತಿರಂಗೆ ಸ್ವಲ್ಪ ಜಾಸ್ತಿ ಕಿಲೋಮೀಟರ್. ಕೆಲವೊಂದು ಗಾಡಿಗಳು ಮಾತ್ರ 1 lakh ಅಬೋ. ನಾನು ನೋಡಿದಾಗ 2 ಗಾಡಿ ಅಷ್ಟೇ ನೋಡಿರೋದು. ಮೆಜಾರಿಟಿ ಬಾಡಿ ಎಲ್ಲ ಬಂದ್ಬಿಟ್ಟು 50,000 ಕಿಲೋಮೀಟರ್ಸ್ ಕೆಳಗೆ ಡ್ರಿವನ್ ಆಗಿರೋದು. ಅಂಡ್ ಅದ್ರಲ್ಲೂ ನಿಮ್ಗೆ ಜಸ್ಟ್ 49,000 ಓಡಿರೋದು ಒಂದು ಪ್ರೀಮಿಯಂ ಕ್ಲಾಸ್ ಗಾಡಿ ನಿಮ್ಗೆ ಜಸ್ಟ್ 5,55,000 ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಏನಂತಾರೆ, ಇದು ಒಳ್ಳೆ ಆಫರ್ ಇದ್ದಂಗೆನೆ. ಈ ಗಾಡಿ ಕೂಡ 100% ಲೋನ್ ಆಗುತ್ತೆ ಸರ್, ಫುಲ್ ಲೋನ್ ಆಗುತ್ತೆ ಗಾಡಿ. ಕಸ್ಟಮರ್ ಯಾರಾದ್ರೂ ನೋಡ್ತಾ ಇದ್ರೆ ಬೇಗ ಬಂದು ಗಾಡಿನ ಗ್ರಾಬ್ ಮಾಡಿ. ಯಾಕಂದ್ರೆ ಇವ್ರ ಹತ್ರ ಹೈಲಿ ಡಿಮ್ಯಾಂಡಿಂಗ್ ಗಾಡಿ ಇರೋದಕ್ಕೆ ತುಂಬಾ ಸೋಲ್ಡ್ ಔಟ್ ಆಗ್ತಿರುತ್ತೆ ಗಾಡಿ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ನಮ್ಮ ಹತ್ರ ರೀಸೆಂಟ್ಲಿ ಅರೈವ್ಡ್ ಒಂದು ಪಜಾರೋ ಇದೆ ಸರ್, ಬೆಸ್ಟ್ ಇನ್ ಕ್ಲಾಸ್ ಬೀಸ್ಟ್ ಅಂತಾನೆ ಅನ್ಬೋದು. ಪಜಾರೋ 4x4 SUV ನೋಡ್ತಿದ್ರೆ ಬೆಸ್ಟ್ ಇನ್ ಕ್ಲಾಸ್ 4x4 2.5 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ 4x4. ಸೊ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ 4x4 ಇದೆ, 2.5 ಲೀಟರ್ ಇಂಜಿನ್. ಇನ್ನೊಂದು ಈ ಗಾಡಿದ ಅಡ್ವಾಂಟೇಜ್ ಅಂದ್ರೆ ಹೇಳ್ತೀನಿ, ಇದು ಮ್ಯಾನುಫ್ಯಾಕ್ಚರರ್ಸ್ ಬಂದ್ಬಿಟ್ಟು ಓನ್ಲಿ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್ 10 lakh ಕಿಲೋಮೀಟರ್ಸ್ಗೆ ವ್ಯಾರಂಟಿ ಕೊಡ್ತಾರೆ. 10 lakh ಕಿಲೋಮೀಟರ್ಸ್ ಓಡುವರೆಗೂ ವಿತ್ ಇಂಜಿನ್ ವ್ಯಾರಂಟಿ, ಐ ಮೀನ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ಕಂಪ್ನಿನೇ ವ್ಯಾರಂಟಿ ಬರುತ್ತೆ. ಆ ಕಂಡೀಷನ್ ಅಲ್ಲಿ ಇರುತ್ತೆ. ಇಟ್ಸ್ ಜಪಾನ್ ಮ್ಯಾನುಫ್ಯಾಕ್ಚರ್ಡ್ ಕಾರ್, ಸ್ಪೋರ್ಟ್ಸ್ ವೇರಿಯಂಟು, 2013 ಮಾಡೆಲ್ ಗಾಡಿ. ಇದು ಟಾಪ್ ಎಂಡ್ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ. ಸೊ ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್ ಈ ಗಾಡಿನ. ಸೊ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಕ್ಲಾಸ್ ಎಷ್ಟು ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ. 7 ಸೀಟರ್ ಅಲ್ಲ ಸರ್ ಇದು? ಹೌದು ಸರ್, ಇದು 7 ಸೀಟರ್. 7 ಸೀಟರ್ ಆಗಿದ್ರು ಗಾಡಿನ ಇಂಟೀರಿಯರ್ ವೈಸ್ ಆಯ್ತು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. PPF ಕೂಡ ಆಗಿದೆ ಗಾಡಿ, ಮ್ಯಾನ್ಯುಯಲ್ ಇದೆ, ಗೇರ್ ಬಾಕ್ಸ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಇದೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ PPF ಸಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರಲ್ಲಿ ನಿಮಗೆ ನೋಡಿ ಸರ್ 4x4 ಬ್ಯಾಡ್ಜಿಂಗ್ ವಿತ್ ಆನಿವರ್ಸರಿ ಎಡಿಷನ್ ಬರುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಇದ್ರದ್ದು ಬಂದ್ಬಿಟ್ಟು ಆನಿವರ್ಸರಿ ಎಡಿಷನ್ ಗಾಡಿ ಇದು. ಸೊ ಇದೊಂಥರ 100 ಗಾಡಿಗಳಲ್ಲಿ ಒಂದು ಗಾಡಿ ತರನೇ ಇದು ಆನಿವರ್ಸರಿ ಎಡಿಷನ್ ಗಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಿಟ್ಸುಬಿಶಿ ಇದೆ ಆನಿವರ್ಸರಿ ಎಡಿಷನ್ ಗಾಡಿ. ಮತ್ತೆ ಸಿಂಗಲ್ ಪ್ಯಾನೆಲ್ ಕೂಡ ಪೇಂಟ್ ಆಗಿಲ್ಲ ಸರ್ ಗಾಡಿಯಲ್ಲಿ. 2013 ಇಂದ ಇದೇ ಕಂಡೀಷನ್ ಮಾಡಿದ್ದಾರೆ ಮಾಡಿದ್ದಾರೆ. ಟೈರ್ಸ್ ಅಷ್ಟೇ ಮಿನಿಮಮ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಒಂದು 3-4,000 ಓಡಿದೆ ಅಷ್ಟೇ. 17 ಇಂಚಸ್ ಎಕೋಮಾ ಟೈರ್ಸ್ ಇದೆ. ಮತ್ತೆ ನೀವು ಇದು ಇಂಟೀರಿಯರ್ಸ್ ಅಲ್ಲಿ ನೋಡಬಹುದು 4x4 ಸೆಲೆಕ್ಷನ್ ನಾಬ್ಸ್ ಎಲ್ಲ ಬರುತ್ತೆ ಇಲ್ಲಿ. 4x4 ಅಂಡ್ ಗೇರ್ ಸಹ ಮ್ಯಾನ್ಯುಯಲ್ ಇದೆ. ಮತ್ತೆ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಅಲ್ಲೆಲ್ಲ ಪ್ರತಿಯೊಂದು ಕಂಟ್ರೋಲ್ಸ್ ಬರುತ್ತೆ, ನ್ಯಾವಿಗೇಷನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಪ್ರತಿಯೊಂದು. ಟಾಪ್ ಎಂಡ್ ಅಲ್ಲಿ ಏನ್ ಫೀಚರ್ಸ್ ಇದೆ ಎಲ್ಲ ಇರುತ್ತೆ. ಸನ್ರೂಫ್ ಒಂದು ಬಿಟ್ಟು ಸನ್ರೂಫ್ ಬರಲ್ಲ ಸರ್ ಈ ಗಾಡಿಯಲ್ಲಿ. ಸನ್ರೂಫ್ ಒಂದು ಬರಲ್ಲ, ಯಾಕಂದ್ರೆ SUV ಗಳಿಗೆ ಬರಲ್ಲ. 2013 ಮಾಡೆಲ್ ಗಾಡಿ ಸರ್. ನಮ್ಗೆ ಇದೇ 2013 ಮಾಡೆಲ್ ಫಾರ್ಚುನರ್ ಎಲ್ಲ ತಗೊಬೇಕಂದ್ರೆ ನಿಮ್ಗೆ 13 ಲಕ್ಷ 14 ಲಕ್ಷ 15 ಲಕ್ಷ. ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ಚುನರ್ ಕಿನ್ನ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಆಗ್ಲಿ ರಿಲಯಬಿಲಿಟಿ ಆಗ್ಲಿ. ಈ ಗಾಡಿಗೆ ನಾವು ಬೆಸ್ಟ್ ಪ್ರೈಸ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ತೀನಿ. ಕರ್ನಾಟಕನೇ ಅಲ್ಲ, ಎಲ್ಲ ಆಲ್ ಓವರ್ ಇಂಡಿಯಾ. ಮತ್ತೆ ಇದು ಪ್ಯೂರ್ ಕರ್ನಾಟಕ ಗಾಡಿ, ಪ್ಯೂರ್ ಕರ್ನಾಟಕ ಸರ್. ನಮ್ಮ ಹತ್ರ ಬೇರೆ ತರ HR ಗಾಡಿಗಳು ಯಾವ್ದು ಸೇಲ್ ಮಾಡಲ್ಲ, ಪ್ಯೂರ್ ಕರ್ನಾಟಕ ಗಾಡಿ ಇದು. ನಾವು ಪ್ರೈಸಿಂಗ್ ಬಂದ್ಬಿಟ್ಟು 2013 ಮಾಡೆಲ್ 8,95,000, ಜಸ್ಟ್ 8,95,000 ಗಾಡಿ ಕೊಡ್ತಾ ಇದೀವಿ. ಸೊ 8,95,000 ಗಾಡಿ ಸಿಗ್ತಾ ಇದೆ. ಥರ್ಡ್ ಓನರ್ ಆಗಿದೆ, 13 ಮಾಡೆಲ್. ಹೌದು ಸರ್, ಥರ್ಡ್ ಓನರ್ ವಿತ್ ಇನ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ. ಅದು ಬಿಟ್ಟರೆ ನೀವು ಕ್ಲಾಸ್ ಕಂಡೀಷನ್ ನೋಡಬಹುದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ. ಸೊ ನಾನೇ ಇವಾಗ ಜಸ್ಟ್ ನೋಡಿದಾಗ ಗಾಡಿ ಕಂಪ್ಲೀಟ್ ಆಗಿ PPF ಆಗಿದೆ. ಅಂಡ್ ಇಂಟೀರಿಯರ್ ಅಷ್ಟೇ, ಲೆದರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲೇ ಏನೋ ಒಂದು ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಯೋಕೋಹಾಮಾ ಟೈರ್ಸ್ ಸಹ ಇದೆ. ಮಿನಿಮಮ್ 80 to 90% ಟೈರ್ಸ್ ಆಗೇ ಇದೆ ಬ್ರ್ಯಾಂಡ್ ನ್ಯೂ. ಜಸ್ಟ್ 3,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಗಾಡಿ ಟೈರ್ಸ್. ಅಂಡ್ ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಇದು ನಿಮ್ಗೆ 1,08,000 ನೋಡಿದೆ. ನೀವು ಬೇಕಂದ್ರೆ ಬಾನೆಟ್ ಓಪನ್ ಮಾಡಿ ತೋರಿಸಿ ಅಂದ್ರೆ ತೋರಿಸ್ತೀನಿ, ಆ ಕಂಡೀಷನ್ ಇದೆ ಸರ್ ಗಾಡಿ. ಸರ್ ಒಂದ್ಸತಿ ಓಪನ್ ಮಾಡಿ ತೋರಿಸ್ಬಿಡಿ ಸರ್. ಸೊ 1,80,000 ಇಲ್ಲ ಸರ್, 1,08,000 108 ಓಡಿದೆ ಗಾಡಿ. ಅಂಡ್ ಇಂಜಿನ್ ಒಂದ್ಸತಿ ತೋರಿಸ್ತಾರೆ, ಯಾಕಂದ್ರೆ ಈ ಗಾಡಿಗೆ ಮಿಟ್ಸುಬಿಶಿ ಅವ್ರು ಕೊಡ್ತಿರೋದು ಬಂದ್ಬಿಟ್ಟು 10 lakh ವರ್ಗು ನಿಮ್ಗೆ ಗಾಡಿದು ಇಂಜಿನ್ ಮೇಲೆ ವಾರಂಟಿ ಕೊಡ್ತಾ ಇದಾರೆ. ವಿತ್ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಎರಡಕ್ಕೂ ನಿಮ್ಗೆ ವಾರಂಟಿ ಕೊಡ್ತಾ ಇದಾರೆ. ಕಂಡೀಷನ್ ಚೆಕ್ ಮಾಡಬಹುದು ಸರ್. ಇವಾಗ ಬ್ರ್ಯಾಂಡ್ ನ್ಯೂ ಗಾಡಿ ಶೋರೂಮ್ ಇಂದ ಆಚೆ ಹೆಂಗ್ ಬರುತ್ತೋ ಹಂಗಿದೆ. ಒಂದೇ ಒಂದು ಡ್ರಾಪ್ ಆಯಿಲ್ ಲೀಕೇಜಸ್ ಆಗ್ಲಿ, ಯಾವ್ದು ಸ್ಪಿಲ್ಲೇಜಸ್ ಆಗ್ಲಿ ಏನು ಇಲ್ಲ. ಸೊ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅದು ಫ್ಯಾಮಿಲಿಲೇ ಟ್ರಾನ್ಸ್ಫರ್ ಆಗಿರೋದು, ಅದಕ್ಕೋಸ್ಕರ ಥರ್ಡ್ ಓನರ್ ಆಗಿದೆ. ಪ್ರೈಸ್ ಅಷ್ಟೇ ಸರ್, ಬೆಸ್ಟ್ ಆಲ್ ಓವರ್ ಇಂಡಿಯಾ ಚಾಲೆಂಜ್ ಮಾಡ್ತೀನಿ. 8,95,000 4x4 2.5 4x4 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸೊ ಒಂದರ ಮಾರ್ಕೆಟ್ಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 8,95,000 ನಿಮ್ಗೆ ಒಂದು 4x4 ಸಿಗ್ತಾ ಇದೆ ಪಜಾರೋ. ಸೊ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ನೋಡಿದಾಗನೇ ಕೆಲವೊಂದು ಗಾಡಿಗಳಿದಾವೆ, ಒಳ್ಳೆ ಡೀಲ್ ಅಲ್ಲಿ ಸಿಗ್ತಾ ಇದೆ, ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬಂದು ಯಾರ ನೋಡ್ತಿದ್ರೆ ಟಕ್ ಅಂತ ತಗೊಂಡೋಗ್ಬೋದು ಸರ್. ಇದೇ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಸರ್? ಇದೇ 7 ಸೀಟರ್ ಕ್ಯಾಟಗರಿ. ನೆಕ್ಸ್ಟ್ ನಮ್ಮ ಹತ್ರ ಇನೋವಾ ಇದೆ ಸರ್. ಇದು ಸಿಂಗಲ್ ಓನರ್ ಇನೋವಾ,
ಓಕೆ 2006 ಇಂದ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವಿತ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ಡ್ ಗಾಡಿ. ಸರ್ವಿಸ್ ಸಿಸ್ಟಮ್ ಮೇಂಟೈನ್ ಇದೆ. ಹೌದು ಸರ್, G4 ವೇರಿಯಂಟ್ ಇದು, ಮಿಡ್ ವೇರಿಯಂಟ್ ಗಾಡಿ. ನಿಮ್ಗೆ ಇದರಲ್ಲಿ ಆಲ್ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ ನಿಮ್ಗೆ 2006 ಇಂದ ಒಬ್ಬರೇ ಮೇಂಟೈನ್ ಮಾಡಿರೋದು ಗಾಡಿ, ವಿತ್ ಸರ್ವಿಸ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿನೂ ಶೋರೂಮ್ ಅಲ್ಲೇ ಇದೆ. ಸೊ 2016 ಆದ್ರೂ ಇಂಟೀರಿಯರ್ ಅಲ್ಲಿ ನಿಮ್ಗೆ ಎಲ್ಲೂ 2006 ಸಿಂಗಲ್ ಓನರ್, ಏನು ಹಾಳಾಗಿರೋ ತರದಿಲ್ಲ, ಕಂಪ್ಲೀಟ್ ಇಂಟೀರಿಯರ್ ಸ್ಟಾಕ್ ಆಗಿದೆ ಅಂಡ್ ನೀಟಾಗಿ ಮೇಂಟೈನ್ ಮಾಡಿರೋ 2016 ಇಂದ ಗಾಡಿನ. ಸರ್ ಇದ್ರದ್ದು ಏನು ಎಷ್ಟು ಓಡಿದೆ ಗಾಡಿ ಸರ್ ಇದು? ನೀವು ಹೇಳಿ ಸರ್, ನೀವು ಗೆಸ್ ಮಾಡಿ ನೋಡೋಣ ಎಷ್ಟು ಓಡಿರ್ಬೋದು. ಸರ್ 2006 ಅಂದ್ರೆ ನನ್ಗೆ ಅನ್ಸ್ದಂಗ ಒಂದು 2 ಲಕ್ಷ 3 ಲಕ್ಷ ಓಡಿಸಿರ್ತಾರೆ ಸರ್. ಈ ಗಾಡಿ ಬಂದ್ಬಿಟ್ಟು ವಿತ್ ಸರ್ವಿಸ್ ಹಿಸ್ಟ್ರಿ 3,40,000 ಓಡಿದೆ ಸರ್. ಸೊ ವಿತ್ ಸರ್ವಿಸ್ ಹಿಸ್ಟ್ರಿ 3,40,000 ಓಡಿದೆ ಗಾಡಿ. ನಿಮ್ಗೆ ಈ ವಿಡಿಯೋಲಿ ಆನ್ ಮಾಡಿ ತೋರಿಸ್ತೀನಿ. ಹೊಸ ಗಾಡಿಯಲ್ಲಿ ಒಂದ್ ಕ್ಲಿಕ್ ಅಲ್ಲಿ ಆನ್ ಆದಾಗ ಒಂದ್ ಕ್ಲಿಕ್ ಅಲ್ಲಿ ಆನ್ ಆಗುತ್ತೆ ಗಾಡಿ. ಇಂಜಿನ್ ಕಂಡೀಷನ್ ತೋರಿಸ್ತೀನಿ, ಇಂಜಿನ್ ಸೌಂಡ್ ಚೆಕ್ ತೋರಿಸ್ತೀನಿ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. 40 to 50% ಟೈರ್ಸ್ ಇದೆ, ಪ್ಲಸ್ ನಿಮ್ಗೆ ಎಲ್ಲ ಸರ್ವಿಸ್ ಹಿಸ್ಟ್ರಿ, ಪ್ರತಿಯೊಂದು ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೊ ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಅವೈಲೇಬಲ್ ಇದೆ ಅಂಡ್ ಸಿಂಗಲ್ ಓನರ್ ಗಾಡಿ 2006 ಇಂದ ಒಬ್ಬರೇ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಗ್ಲಾಸಸ್ ಕೂಡ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಗ್ಲಾಸಸ್ ಕೂಡ ತೋರಿಸಬಹುದು, ಯಾವ ಗ್ಲಾಸು ಚೇಂಜ್ ಆಗಿಲ್ಲ ನಿಮ್ಗೆ. ಎಲ್ಲ OEM ಗ್ಲಾಸಸ್ ಏನಿದೆ ಪ್ರತಿಯೊಂದು 2006 ಮ್ಯಾನುಫ್ಯಾಕ್ಚರ್ಡ್ ಗ್ಲಾಸಸ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 2006 ಮ್ಯಾನುಫ್ಯಾಕ್ಚರ್ ಅಂತ ಇಲ್ಲಿ ಏನು ಬರ್ದಿದಾರಲ್ಲ. ಸೊ ಕಂಪ್ಲೀಟ್ ಆಗಿ ಗಾಡೀಲಿ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿ ಏನಿದೆ ಅಲ್ಲ ಶೋರೂಮ್ ಇಂದ ಬಂದಿರೋದು ಅದೇ ಇದೆ, ಏನು ಚೇಂಜಸ್ ಸಹ ಮಾಡಿಸಿಲ್ಲ ಗಾಡೀಲಿ. ಸೊ ಟಾಪ್ ಎಂಡ್ ಗಿಂತ ಸ್ವಲ್ಪ ಕಮ್ಮಿ, ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು ಗಾಡಿನ. ಸೊ ಎಲ್ಲ ಬರುತ್ತೆ ಸರ್, ರೂಫ್ ಏಸಿಸ್ ಬರುತ್ತೆ, 4 ಪವರ್ ವಿಂಡೋ, 8 ಸೀಟರ್ ಗಾಡಿ ಇದು. ಸೊ 8 ಸೀಟರ್ ಗಾಡಿ ಇದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್, ಜಸ್ಟ್ ಎಷ್ಟು ಕಂಡೀಷನ್ ಮಿಂಟ್ ಕಂಡೀಷನ್ ಅಲ್ಲಿ ಅಥವಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಗಾಡಿನ. ಜಸ್ಟ್ ಒಂದೇ ಇದರಲ್ಲಿ ಸೆಲ್ಫಲ್ಲಿ ಸ್ಟಾರ್ಟ್ ಆಯ್ತು. ಅಂಡ್ ಓಡೋ ಮೋಟರ್ ನೀವೇ ನೋಡಿದಾಗೆ 3,40,000 ಅವ್ರು ಏನು ಹೇಳಿದ್ರಲ್ಲ ಅಷ್ಟೇ ಹೊಡಿದೆ ಗಾಡಿ, ಹೆಚ್ಚು ಕಮ್ಮಿ ಏನಿಲ್ಲ. ಅಂಡ್ ಓಡೋ ಮೀಟರ್ ಟ್ಯಾಂಪರಿಂಗ್ ಮಾಡಿಲ್ಲ, ಟ್ಯಾಂಪರಿಂಗ್ ಯಾವ್ದು ಮುಟ್ಟಕ್ಕೆ ಹೋಗಲ್ಲ ನಾವು. ಸೊ ಅಷ್ಟು ಶ್ಯೂರಿಟಿ ಕೊಡ್ತಾ ಇದಾರೆ ಗಾಡಿ ಮೇಲೆ. ಅಂಡ್ 30 to 40% ಟೈರ್ಸ್ ಇದೆ. ಅಂಡ್ ಇಂಜಿನ್ ನೋಡ್ಬೋದು ಸರ್, ಇದು 3,40,000 ಓಡಿದ್ರು ಗಾಡಿ. ಒಂದೇ ಒಂದು ಆಯಿಲ್ ಡ್ರಾಪ್, ಆಯಿಲ್ ಸ್ಪಿಲ್ಲೇಜಸ್ ಎಲ್ಲೂ ಇಲ್ಲ. ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ, ಬ್ರ್ಯಾಂಡ್ ನ್ಯೂ ತರಾನೇ ಇದೆ, ಎಲ್ಲೂ ನಿಮಗೆ ಪ್ರಾಬ್ಲಮ್ ಇಲ್ಲ. ಇದು ಟೈಮಿಂಗ್ ಕೂಡ ಚೆಕ್ ಮಾಡ್ಬೋದು. ಅದು ಟೊಯೋಟಾದಲ್ಲಿ ಹಾಕಿರೋದು 2,98,000ಗೆ ಟೈಮಿಂಗ್ ಚೇಂಜ್ ಆಗಿದೆ. ಅದು ಕೂಡ ಪ್ರತಿಯೊಂದು ನಿಮಗೆ ಸರ್ವಿಸ್ ರೆಕಾರ್ಡ್ ಇದೆ, ಸರ್ವಿಸ್ ರೆಕಾರ್ಡ್ಸ್ ಇದೆ. ಓಕೆ, ಒಂದು 8 ಸೀಟರ್ 2006 ಮಾಡೆಲ್ ಇನೋವಾ ಇದೆ ನಿಮಗೆ. ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ಇದರದ್ದು ಪ್ರೈಸ್ ಏನು ಅಂತ ಒಂದ್ಸತಿ ಕೇಳೋದ ಸರ್? ಇದೇನು ಸರ್ ಪ್ರೈಸು? ಸರ್ ಇದು ಫೈನಲ್ ಪ್ರೈಸು ಈ ಗಾಡಿಗೆ ಬಂದ್ಬಿಟ್ಟು ನಾವು 3,99,000 ಕೋಟ್ ಮಾಡ್ತಾ ಇದೀವಿ ಸರ್. ಸೊ 3,99,000 ಕೋಟ್ ಮಾಡ್ತಾ ಇದೀವಿ. ಸಿಂಗಲ್ ಓನರ್ ಗಾಡಿ, 2006 ಮಾಡೆಲ್. ಈ ಗಾಡಿಗೂ ನಾವು ಏನಾದ್ರೂ ನೆಗೋಷಿಯಬಲ್ ಇದೆ ಹೇಗೆ ಸರ್? ಸ್ಲೈಟ್ಲಿ ಮಾಡ್ಕೊಡೋಣ ಸರ್. ಈ ಗಾಡಿ ಕೂಡ ನಿಮ್ಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ 1 ವರ್ಷ ವಾರಂಟಿ ಕೊಡ್ತೀವಿ. 1 ವರ್ಷ ಗ್ಯಾರಂಟಿ ಇದೆ. ಇದೇ ತರ ಮೇಂಟೈನ್ ಮಾಡಿದ್ರೆ ಮಿನಿಮಮ್ 10 ಲಕ್ಷ ಓಡುತ್ತೆ ಗಾಡಿ. ಓಕೆ, ನೋಡ್ತಾ ಇರ್ಬೋದು 8 ಸೀಟರ್ ಗಾಡಿ 2006, 3,95,000, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದಾರೆ. ಸೊ ಇವಾಗ ಜಸ್ಟ್ ಬಂದಿರೋ ಹೋಂಡಾ ಅಮೇಜ್ ಇದೆ, ಇದು ಸಿಂಗಲ್ ಓನರ್ ಗಾಡಿ ಸರ್. ಇದು 2013 ಮಾಡೆಲ್, ಸಿಂಗಲ್ ಓನರ್ ಟಾಪ್ ಎಂಡ್ ಇದು, ಡೀಸೆಲ್ ಗಾಡಿ, VX ಅಂತ ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ 4 ಮ್ಯಾಗ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮತ್ತೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಮತ್ತೆ ಡೀಸೆಲ್ ಆಗಿದೆ ಗಾಡಿ. ಇದು VX ID Tech ಅನ್ಬಿಟ್ಟು ಗಾಡಿ, ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಜಸ್ಟ್ 79,000 ಕಿಲೋಮೀಟರ್ಸ್ ಓಡಿದೆ. IV Tech ಅಂದ್ರೆ ಇಂಜಿನ್ ID Tech. ಓಕೆ ಸರ್, ಇದ್ರದ್ದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿಗೆ ಬಂದ್ಬಿಟ್ಟು ನಾವು 3,55,000 ಕೋಟ್ ಮಾಡ್ತಾ ಇದೀವಿ. ಸೊ 3,55,000, 345 ಬಂದ್ರೆ ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ. 2013 ಮಾಡೆಲ್ ಡೀಸೆಲ್ ಟಾಪ್ ಎಂಡ್. 2013 ಮಾಡೆಲ್ ಡೀಸೆಲ್ ಟಾಪ್ ಎಂಡ್, 3,55,000, ಸ್ಲೈಟ್ಲಿ ನೆಗೋಷಿಯಬಲ್. ಅದರಲ್ಲಿ 345ಗೆ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. 345 ಫೈನಲ್ ಆಗುತ್ತೆ ಸರ್. 345 ಫೈನಲ್. ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲಿ ಸಿಂಗಲ್ ಓನರ್ ಗಾಡಿ. ಫೋರ್ಡ್ ಯಾವ್ದಿದೆ ಸರ್ ಇದು ಮಾಡೆಲ್? ನಮ್ಮ ಹತ್ರ ಫೋರ್ಡ್ ಎಕೋಸ್ಪೋರ್ಟ್ ಅವೈಲೇಬಲ್ ಇದೆ. 2013 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರ್, ಅರೌಂಡ್ 90,000 ಕಿಲೋಮೀಟರ್ಸ್ ಓಡಿದೆ. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟ್ ಮಾಡ್ತಾ ಇದೀವಿ. 4,35,000 ಬಂದ್ರೆ ಗಾಡಿ ಕೊಡ್ತೀವಿ. 4,35,000ಗೆಲ್ಲ ಗಾಡಿ ಫೈನಲ್. 4,35,000 ಫೈನಲ್ ಗಾಡಿ ಇದು. 2013 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್. ಓಕೆ, ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಆಟೋಮೆಟಿಕ್ ಇದೆ ಸರ್. ಇದು 2000. ಈಗ ಎಷ್ಟು ಮ್ಯಾನ್ಯಲ್ ತೋರಿಸಿದಲ್ಲ ಸರ್ ಇವಾಗ ನೀವು? ಇವಾಗ ನಮ್ಮ ಆಟೋಮೆಟಿಕ್ ಗಾಡಿ ಇದೆ ನಮ್ಮ ಹತ್ರ ಸ್ಟಾಕ್ ಅಲ್ಲಿ. 3 ಗಾಡಿ ಆಟೋಮೆಟಿಕ್ ಇದೆ. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಗಾಡಿ 2016 ಡಿಸೆಂಬರ್ ಗಾಡಿ, ಟಾಪ್ ಎಂಡ್ XV ವೇರಿಯಂಟ್ ಇದು. ಓಕೆ, ಟಾಪ್ ಎಂಡ್ ಗಾಡಿ ನಿಮ್ಗೆ ಇದು ಅರೌಂಡ್ 69,000 ಕಿಲೋಮೀಟರ್ಸ್ ಓಡಿದೆ.
ಟಾಪ್ ಎಂಡ್ ಗಾಡಿ ನಿಮಗೆ ಡುವೆಲ್ ಏರ್ ಬ್ಯಾಗ್ ABS ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. CVT ಗೇರ್ ಬಾಕ್ಸ್ ಬರುತ್ತೆ ಈ ಗಾಡಿಯಲ್ಲಿ. ಸಿಂಗಲ್ ಓನರ್ ಗಾಡಿ, ಅರೌಂಡ್ 69,000 ಕಿಲೋಮೀಟರ್ಸ್ ಹೋಗಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 445, ಸ್ಲೈಟ್ಲಿ ನೆಗೋಷಿಯಬಲ್. ಸೊ 445 ಸ್ಲೈಟ್ಲಿ ನೆಗೋಷಿಯಬಲ್. ನಿಸಾನ್ ಯಾವ ಮಾಡಲ್ ಸರ್ ಇದು? 2016 ಡಿಸೆಂಬರ್ ಗಾಡಿ ಸರ್, ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ಗಾಡಿ ಇದೆ, ಇದು 2018 ಮಾಡಲ್ ಟಾಟಾ ಟಿಯಾಗೋ ಅಂದ್ಬಿಟ್ಟು. ಇದು ಜಸ್ಟ್ 29,000 ಕಿಲೋಮೀಟರ್ಸ್ ಓಡಿದೆ. ನಿಮಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಮಿಡ್ ವೇರಿಯಂಟ್ XTA ವೇರಿಯಂಟ್. ಇದರಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,95,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ 4,95,000ಗೆಲ್ಲ ಟಾಟಾ ಟಿಯಾಗೋ ಸಿಗ್ತಾ ಇದೆ, ಅದರಲ್ಲಿ ಆಟೋಮೆಟಿಕ್ ವೇರಿಯಂಟ್. ಸೊ ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ಗಾಡಿ ಅವೈಲೇಬಲ್ ಇದೆ ಸರ್. ಇದು ಬಂದ್ಬಿಟ್ಟು ನಿಮಗೆ 2017 ಡಿಸೆಂಬರ್ ಗಾಡಿ, ಜಸ್ಟ್ 20,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್, ಟಾಪ್ ಅಂಡ್ XT ಆಪ್ಷನಲ್ ಅಂದ್ಬಿಟ್ಟು ವಿತ್ ಏರ್ ಬ್ಯಾಗ್, ನ್ಯಾವಿಗೇಷನ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 3,45,000. ಫೈನಲ್ ಪ್ರೈಸ್ 335 ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಸೊ 335ಗೆಲ್ಲ ನಿಮಗೆ ಗಾಡಿ ಸಿಗುತ್ತೆ, ಅದು 0 ಡೌನ್ ಪೇಮೆಂಟ್ ಅಲ್ಲಿ. ಒಳ್ಳೆ ಪ್ರೊಫೈಲ್ ಇರಬೇಕು, ಸಿಬಿಲ್ ಟಾಪ್ ಎಂಡ್ ಗಾಡಿ ಸರ್. ಸೊ ಟಾಪ್ ಎಂಡ್ ಅದರಲ್ಲಿ ಆಪ್ಷನಲ್ ಕಂಪ್ಲೀಟ್ ಆಗಿ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ ಈಗ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ನಮ್ಮ ಹತ್ರ ಡಿಸೈರ್ ಇದೆ ಸರ್. 2009 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಇದು ಅಪ್ ಟು ಡೇಟ್ 2009 ಇಂದ ಇವಾಗವರೆಗೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು 1,08,000 ಕಿಲೋಮೀಟರ್ಸ್ ಓಡಿದೆ. VXI ವೇರಿಯಂಟ್ ಇದು. ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ಗಾಡಿಗೆ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 2,95,000. 285 ಆದ್ರೆ ಗಾಡಿ ಕೊಡ್ತೀವಿ ಸರ್. ಸಿಂಗಲ್ ಓನರ್ 2009 ಮಾಡೆಲ್ ಗಾಡಿ. ಸೊ 285ಗೆಲ್ಲ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. 2009 ಮಾಡಲ್, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್, ಒಳ್ಳೆ ಸರ್ವಿಸ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಬಂತಂದ್ರೆ ಇನ್ನೊಂದು ಸ್ವಿಫ್ಟ್ ಇದೆ, ಇದ್ಯಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು SX4 ಅಂದ್ಬಿಟ್ಟು ಡೀಸೆಲ್ ಟಾಪ್ ಎಂಡ್ ಗಾಡಿ. ಇದು 2011 ಮಾಡೆಲ್ ZDI. ಇದರಲ್ಲಿ ನಿಮ್ಗೆ 5 ಮ್ಯಾಗ್ ವೀಲ್ ಬರುತ್ತೆ, ಡುವೆಲ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 70,000 ಕಿಲೋಮೀಟರ್ಸ್ ಓಡಿದೆ. ಇದ್ರದ್ದು ನಮಗೆ ಓಡೋಮೀಟರ್ ಅಷ್ಟು ಗ್ಯಾರಂಟಿ ಇಲ್ಲ ಸರ್. 70,000 ಕಿಲೋಮೀಟರ್ಸ್ ಓಡಿದೆ. ಮತ್ತೆ ಇದು ಯಾಕಂದ್ರೆ ಆಚೆ ಕಡೆ ಮೇಂಟೈನ್ ಮಾಡಿದ್ದಾರೆ. 68,000 ಲಾಸ್ಟ್ ಸರ್ವಿಸ್ ಹಿಸ್ಟ್ರಿ ಇರೋದು. ಅರೌಂಡ್ ಇವಾಗ 71,000 ಕಿಲೋಮೀಟರ್ಸ್ ಓಡಿದೆ. 2011 ಡಿಸೆಂಬರ್ ಮಾಡೆಲ್ ಇದು, ಸೆಕೆಂಡ್ ಓನರ್. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 3,65,000. 3.5 ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಸೊ 3,65,000 ಕೋಟ್ ಮಾಡ್ತಾ ಇರೋದು. 355ಗೆಲ್ಲ ಕೊಡ್ತಾರೆ ಗಾಡಿ. ಸ್ವಿಫ್ಟ್ SX4 ಅಂತ. SX4 ಸರ್, ಮಾರುತಿ ಸುಜುಕಿ SX4 ZDI ಟಾಪ್ ಎಂಡ್. ZDI ಟಾಪ್ ಎಂಡ್ SX4 ಸ್ವಿಫ್ಟ್ ಮಾರುತಿ ಸುಜುಕಿದು. ಸರ್ ಈಗ ನೆಕ್ಸ್ಟ್ ಒಂದು ಲೋ ಬಜೆಟ್ ಗಾಡಿ ನೋಡ್ತಾ ಇದ್ದಾರೆ ಸರ್. ಇದು ಲೋ ಬಜೆಟ್ ಗಾಡಿ, ಸ್ವಿಫ್ಟ್ ಡಿಸೈರ್ ಆಲ್ಟರ್ನೇಟಿವ್ ಗಾಡಿ. 2009 ಮಾಡೆಲ್ ಪೆಟ್ರೋಲ್ ಗಾಡಿ, ಟಾಪ್ ಎಂಡ್ ಗಾಡಿ ಇದು. GLX ಅನ್ಬಿಟ್ಟು ಇದರಲ್ಲಿ ನಿಮಗೆ ಸೇಮ್ 1200cc ಪೆಟ್ರೋಲ್ ಇಂಜಿನ್, 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಒಳ್ಳೆ ರಿಫೈನ್ಡ್ ಇಂಜಿನ್ ಬರುತ್ತೆ. ನಿಮ್ಗೆ 16 to 18 ಮೈಲೇಜ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಗಾಡಿಯಲ್ಲಿ. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಟಾಟಾ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿಗೆ ಫೇಮಸ್. ಇದು ಎಷ್ಟು ಕೋಟ್ ಮಾಡ್ತಾರೆ ಸರ್? ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು 1,45,000 ಗಾಡಿ ಕೊಡ್ತೀವಿ ಸರ್. ಸೊ 1,45,000 ನಿಮಗೆ ಟಾಟಾ ಇಂಡಿಗೋ GLX ಸಿಗ್ತಾ ಇದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಸಿಸ್ಟಮ್ ಸಹ ಇದೆ ಇದರಲ್ಲಿ. ಸೊ ಸ್ವಿಫ್ಟ್ ಗೆ ಏನಾದ್ರು ಆಲ್ಟರ್ನೇಟಿವ್ ಹುಡುಕ್ತಾ ಇದ್ರೆ ಬೆಸ್ಟ್ ಗಾಡಿ. ಸಿಸ್ಟಮ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸೊ ಸಿಸ್ಟಮ್ ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಹ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಓಕೆ, ಅದ್ ಬಿಟ್ರೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಶವರ್ಲೆ ಸೇಲ್ ಯುವ ಅನ್ಬಿಟ್ಟು ಒಂದಿದೆ. 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ವಿತ್ ಏರ್ ಬ್ಯಾಗ್ ಬರುತ್ತೆ, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 295, 285 ಆದ್ರೆ ಗಾಡಿ ಕೊಡ್ತೀವಿ. ಈ ಗಾಡಿ ಕೂಡ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸೊ ಲೋನ್ ಫೆಸಿಲಿಟಿ ಇದೆ 285ಗೆಲ್ಲ. 2009 ಮಾಡಲ್, 2013 ಮಾಡೆಲ್ ಸಿಂಗಲ್ ಓನರ್. ಸೊ 2013 ಮಾಡೆಲ್ ಡೀಸೆಲ್ ವೇರಿಯಂಟ್. ಸೊ ಓಕೆ, ಇದು ಬಂದ್ರೆ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಅಂತ ಯಾವ್ದಾದ್ರು ಇದೆ? ಸ್ವಿಫ್ಟ್ ಡಿಸೈರ್ ಆಲ್ಟರ್ನೇಟಿವ್ ಒಳ್ಳೆ ಗಾಡಿ ಸರ್. ಸೊ ಸ್ವಿಫ್ಟ್ ಡಿಸೈರ್ ಆಲ್ಟರ್ನೇಟಿವ್ ಗಾಡಿ. ಸೊ ಇದೇ ತರ ಇನ್ನೊಂದು ಯಾವ್ದೋ ಫೋರ್ಡ್ ಇದೆ. ಯಾವ್ದು ನೆಕ್ಸ್ಟ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ, ಗ್ಲೋಬಲ್ ಫಿಯೆಸ್ಟಾ ಅನ್ಬಿಟ್ಟು. 2012 ಮಾಡೆಲ್ ಸಿಂಗಲ್ ಓನರ್, ಟಾಪ್ ಅಂಡ್ ಟೈಟೇನಿಯಂ ಪ್ಲಸ್ ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. 2 ಏರ್ ಬ್ಯಾಗ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬಿಲ್ಡ್ ಕ್ವಾಲಿಟಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬರುತ್ತೆ. ಇದು 1500cc ಎಕೋಸ್ಪೋರ್ಟ್ ಇಂಜಿನ್ ಬರುತ್ತೆ. ಫೋರ್ಡ್ ಎಕೋಸ್ಪೋರ್ಟ್ ಏನಿದೆ ಅಲ್ಲ ಅದೇ ಇಂಜಿನ್ ಬರುತ್ತೆ. ಇದು 1,10,000 1,20,000 ಏನೋ ಓಡಿದೆ. ಇದು ಈ ಗಾಡಿಗೆ ನಾವು 3,35,000 ಕೋಟ್ ಮಾಡ್ತಾ ಇದೀವಿ. 3,25 ಬಂದ್ರೆ ಗಾಡಿ ಕೊಡ್ತೀವಿ. 325ಗೆಲ್ಲ ಗಾಡಿ ಸಿಗ್ತದೆ. ಬೀಟ್ ಇದೆ ಸಿಂಗಲ್ ಓನರ್ ಪೆಟ್ರೋಲ್ ಟಾಪ್ ಅಂಡ್ LT ಗಾಡಿ ಇದು. 78,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಇದು. ಅರೌಂಡ್ 78,000 ಸಿಂಗಲ್ ಓನರ್ LT. ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಜಸ್ಟ್ ಇವಾಗೆ ಗಾಡಿ ಬಂದಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 1,85,000 ಸ್ಲೈಟ್ಲಿ ನೆಗೋಷಿಯಬಲ್. 1,85,000 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್ ಗಾಡಿ ಸರ್. 2010 ಮಾಡೆಲ್ LT ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ವೇರಿಯಂಟ್. ಸೊ
ಸರ್ ಇದು ಬಿಟ್ರೆ ಇನ್ನೊಂದು ಸ್ವಿಫ್ಟ್ ಇದೆ, ಇದೆಯಾ ಸರ್ ಇದು? ಸ್ವಿಫ್ಟ್ ಡೀಸೆಲ್ ಇದೆ ಸರ್, ಇದು ZDI ಟಾಪ್ ಎಂಡ್ ಗಾಡಿ, 2012 ಮಾಡಲ್, ಸೆಕೆಂಡ್ ಓನರ್, ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ZDI ಗಾಡಿ ಇದು ನಿಮ್ ಕೋಟ್ ಮಾಡ್ತಾ ಇರೋ ಪ್ರೈಸ್ ಇದಕ್ಕೆ ಬಂದ್ಬಿಟ್ಟು 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಏರ್ ಬ್ಯಾಗ್, ABS ಕೂಡ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,65,000, 4.5 lakhs ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಸೊ 4.5 ಎಲ್ಲ ನಿಮಗೆ ZDI ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ವೇರಿಯಂಟ್. ಸೊ ಈಗಾಗಲೇ ಒಂದ್ ನೋಡಿದ್ರೆ ಇದೊಂದಿದೆ ಸರ್, ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಟಾಪ್ ಎಂಡ್ ಸರ್, ZDI ಡೀಸೆಲ್ ಟಾಪ್ ಎಂಡ್. ಸೊ ಆಗ್ಲೇ ನೋಡಿದ್ರೆ ನೀವು ಪೆಟ್ರೋಲ್ ಟಾಪ್ ಎಂಡ್ ಅದು 15 ಮಾಡಲ್, ಇದು ಬಂದ್ಬಿಟ್ಟು 12 ಮಾಡಲ್ ಸರ್, ZDI ಟಾಪ್ ಎಂಡ್, 12 ಮಾಡಲ್ ಟಾಪ್ ಎಂಡ್. ಸರ್ ಈಗ ಇನ್ನೊಂದಿರುತ್ತೆ, ನಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಬೇಕಂತ ಕಸ್ಟಮರ್ ಯಾವ ಗಾಡಿ ಬೇಕಂದ್ರೂ ಕೆಳಗಡೆ ಡಿಸ್ಪ್ಲೇ ಆಗ್ತಾರೆ ನಂಬರ್, ಕಾಲ್ ಮಾಡ್ಬೋದು. ಯಾವ ರಿಕ್ವೈರ್ಮೆಂಟ್ ಇದ್ರೆ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ಅರ್ಜೆಂಟ್ ಅಲ್ಲಿ ಏನಾದ್ರು ಇರ್ತಾರೆ, ಒಂದು ವಾರದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ, ಯಾವ ರಿಕ್ವೈರ್ಮೆಂಟ್ ಏನಿದ್ರು ಅಪ್ಡೇಟ್ ಮಾಡ್ಬೋದು ಸರ್. ನಮ್ಮ ಹತ್ರ ಸ್ಟಾಕ್ ಅಲ್ಲಿ ನಮ್ಮ ಸರ್ಕಲ್ ಅಲ್ಲಿ ಯಾವ್ದನ್ನ ಇದ್ರೆ ಅಪ್ಡೇಟ್ ಮಾಡ್ತೀವಿ. ಆದಷ್ಟು ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದ್ ಮಾಡ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕಸ್ಟಮರ್ ಬೇರೆ ಗಾಡಿ ಡಿಸೈಡ್ ಆಗೋಕ್ಕಿಂತ ಮುಂಚೆ ನಮ್ ಶೋರೂಮ್ ಒಂದ್ಸಲಿ ಬಂದ್ರಲ್ಲಿ ಚೆಕ್ ಮಾಡ್ಲಿ ಗಾಡಿ ಕಂಡೀಷನ್. ಅಟ್ಲೀಸ್ಟ್ ಅವ್ರು ನಮ್ಮ ಹತ್ರ ತಗೊಂಡಿಲ್ಲ ಅಂದ್ರು ಬೇರೆ ಹತ್ರ ಹೆಂಗಿರುತ್ತೆ ಕಂಡೀಷನ್, ಯಾವ ತರ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಕಾರ್ಸ್ ಇತ್ತು ಮತ್ತೆ ಯಾವ ಪ್ರೈಸ್ ಅಲ್ಲಿ ಇತ್ತು ಮತ್ತೆ ಕಂಪ್ಲೀಟ್ ಆಗಿ ತೋರಿಸಿದೀನಿ. ಅಂಡ್ ನಾನು ಇಲ್ಲಿ ನಿಂತಿರೋದು ಒಂದು ಪಜೇರಾ ಮುಂದೆ. ಸೊ ಇದ್ರದ್ದು ಒಳ್ಳೆ ಆಫರ್ ಮತ್ತೆ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಮತ್ತೆ ಗಾಡಿ ಕಂಡೀಷನ್ ತೋರಿಸಿದೆ, ನಿಮ್ಗೆ ಇಂಜಿನ್ ಸಹ ತೋರಿಸಿದೆ, ನಿಮ್ಗೆ ಕಂಪ್ಲೀಟ್ ಆಗಿ A to Z ಎಲ್ಲಾನು ತೋರಿಸಿದೀನಿ. ನಿಮ್ಗೆ ಗಾಡಿ ಬಗ್ಗೆ ಒಂದು ನಾಲೆಜ್ ಬಂದಿರಬೇಕು ಅಂತ ಅನ್ಕೊಳ್ತೀನಿ. ಇವಾಗ ಯಾವ ಗಾಡಿ ತಗೊಬೇಕು ಅಥವಾ ಯಾವ ಪ್ರೈಸ್ ಅಲ್ಲಿ ತಗೊಬೇಕು ಅಂತ ನಿಮ್ ತಲೆಯಲ್ಲಿ ಫಿಕ್ಸ್ ಆಗಿರ್ತೀರೋ ಅದನ್ನ ಚೇಂಜಸ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಯಾವ ಗಾಡಿ ಸಿಗುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊಂಡಿದೀನಿ. ಸೊ ಇಷ್ಟು ಕಾರ್ಗಳ ಮಧ್ಯೆ ನೀವು ಯಾವ ಗಾಡಿ ತಗೊಬೇಕು ಅಂತ ಅನ್ಕೊಂಡಿದಿರೋ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊಂಡಿದೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಗಾಡಿ ತಗೊಳ್ಳೋದಿತ್ತು ಅಂದ್ರೆ ನೀವು ನಿಮ್ ಟೆಕ್ನಿಷಿಯನ್ ಜೊತೆ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಸೊ ನಿಮ್ ಸಮಾಧಾನಕ್ಕೋಸ್ಕರ ಒಂದ್ಸತಿ ನೀವು ಗಾಡಿನ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ತಗೊಂಡ್ರೆ ನಿಮ್ಗೆ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಗೆ ಯಾವ ಗಾಡಿ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನಮ್ಮ ಕಾರ್ತಿಕ್ ಸರ್ ನಿಮ್ಗೆ ಅದನ್ನ ಡೌಟ್ನ ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.